ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು GS ಕ್ರಿಯೇಷನ್ಸ್ ವ್ಲಾಗ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ದಾಲ್? ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಸಖತ್ತಾಗಿರುತ್ತೆ. ಮಾಡಿ ನೋಡೋಣವಾ ಹೇಗಿರುತ್ತೆ ಅಂತ. ಇವತ್ತು ನಮ್ಮನೇಲಿ ರೆಡಿ ಪರೋಟ ಇತ್ತು. ಹಾಗಾಗಿ ಪರೋಟಗೆ ಏನಿದ್ರು ಕಾಂಬಿನೇಷನ್, ಬೆಸ್ಟ್ ಕಾಂಬಿನೇಷನ್ ಅಂದರೆ ಅದು ದಾಲ್ ಅಲ್ವಾ. ಇದು ದಾಲು ಪರೋಟಗಾಗಿರ್ಬೋದು, ರೈಸಿಗಾಗಿರ್ಬೋದು, ಅಥವಾ ದೋಸೆ ಆರ್ ಚಪಾತಿ, ಇದೆಲ್ಲದಕ್ಕೆ ಹೇಳಿ ಮಾಡಿಸಿದ್ದಂಥದ್ದು. ಈಗ ನೋಡಿದ್ದಾಯ್ತಲ್ವಾ, ಬನ್ನಿ ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ ಅಲ್ವಾ. ಈಗ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಲೋಟದಲ್ಲಿ ನಾನು ಮೆಸರ್ಮೆಂಟ್ ತೊಗೊತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ತೊಗೊಬೋದು. ಅಂದರೆ ನಾನೀಗ ಮಾಡ್ತಿರೋ ಮೆಸರ್ಮೆಂಟಲ್ಲಿ ಒಂದು ಟೈಮ್ಗೆ ಅಷ್ಟೇ 4ರಿಂದ 5 ಜನಕ್ಕೆ ಅಷ್ಟು ಮಾತ್ರ ತೊಗೊತಾ ಇದ್ದೀನಿ. ಬಟ್ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬೇಕಾದರೂ ನೀವು ತೊಗೊಂಡು ಮಾಡ್ಬೋದು. ಈಗ ಅದೇ ಒಂದು ಲೋಟದಲ್ಲಿ 1.5 ಲೋಟದಷ್ಟು ತೊಗರಿಬೇಳೆ ತೊಗೊತಾ ಇದ್ದೀನಿ. ನೋಡಿ, 1 ಲೋಟ ಫುಲ್ ಇದೆ. ಈಗ ಮತ್ತೆ ಅರ್ಧ ಲೋಟ ತೊಗರಿಬೇಳೆ ಹಾಕ್ಕೊತೀನಿ. ಹಾಗೆ ಅರ್ಧ ಲೋಟ ಹೆಸ್ರುಬೇಳೆ ತೊಗೊತಾ ಇದ್ದೀನಿ. ಕೆಲವರು ಬರೀ ತೊಗರಿಬೇಳೆಲೇ ಮಾಡ್ತಾರೆ, ಹೆಸ್ರುಬೇಳೆ ಯೂಸ್ ಮಾಡಲ್ಲ. ಬಟ್ ನಾನು ತೊಗರಿಬೇಳೆ ಜೊತೆಗೆ ಸ್ವಲ್ಪ ಹೆಸ್ರುಬೇಳೆ ಕೂಡ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೀವು ಬೇಕಿದ್ದರೆ ಬರೀ ತೊಗರಿಬೇಳೆನೇ ಯೂಸ್ ಮಾಡ್ಬೋದು, ಇಲ್ಲ ಬರೀ ಹೆಸ್ರುಬೇಳೆನೂ ಕೂಡ ಯೂಸ್ ಮಾಡ್ಬೋದು. ಎರಡೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇದನ್ನು ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆನ 1.5 ಲೋಟ ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಾಕು, ಒಂದು ಟೈಮ್ಗೆ 4ರಿಂದ 5 ಜನಕ್ಕೆ ಅಂತೇಳಿ. ನೋಡಿ, ಕೋಸಂಬರಿಗೆಲ್ಲ ಯೂಸ್ ಮಾಡ್ತಾರಲ್ವ ಹೆಸ್ರುಬೇಳೆ, ಅದನ್ನು ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ. ಇದು ಹಾಕೊಂಡ ನಂತರ ನಾನು ಈ ಬೇಳೆನ ಎರಡೂ ಒಂದು 3ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ, ಸನ್ಫ್ಲವರ್ ಆಯಿಲು 1.5 ಸ್ಪೂನಷ್ಟು. ನನಗೆ ಈ ಅಳತೆ ಮಾಡೋದಕ್ಕಿಂತ ಸ್ವಲ್ಪ ಕಣ್ಣು ಅಳತೆಲೇ ಹಾಕಿ ಅಭ್ಯಾಸ ಜಾಸ್ತಿ. ಈ ಅಡುಗೆಗೆ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಅನ್ನೋದು ನನ್ನ ಕಣ್ಣಳತೆ. ಇದೇ ಅಭ್ಯಾಸ ಜಾಸ್ತಿ ಆಗಿದೆ ನನಗೆ. ಈಗ ನೋಡಿ, ಅದೆಲ್ಲ ಹಾಕಾದ್ಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಷಿಲ್ ಕೂಗಿಸ್ಕೊಳ್ಳೋಣ. ಇಲ್ಲ 3ರಿಂದ 4 ವಿಷಿಲ್ ಕೂಗಿಸಿದ್ರೂ ಸಾಕು. ಅದು ಕೂಗೋ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಬೆಳ್ಳುಳ್ಳಿ, ಉದ್ದಕ್ಕೆ ಸೀಳ್ಕೊಂಡಿರೋಂಥ ಮೆಣಸಿನ್ಕಾಯಿ, ಕರಿಬೇವು, ಇದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಇಷ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ವಿಷಿಲ್ ಕೂಡ ಕೂಗಾಯಿತು. ನೋಡಿ, ಎಷ್ಟು ಸಾಫ್ಟಾಗಿ ಬೆಂದಿದೆ ಅಲ್ವಾ ಬೇಳೆ. ಈ ಬೇಳೆ ಇಷ್ಟು ಸಾಫ್ಟಾಗಿ ಬೆಂದ್ರೇ ಟೇಸ್ಟ್ ಬರೋದು. ಬೇಳೆ ಬೆಂದಿಲ್ಲ ಅಂದರೆ ಅದು ಬಾಯಿಗೆ ಸಿಕ್ತಿದ್ರೆ ಬೇರೆ ಥರನೇ ಟೇಸ್ಟ್ ಆಗಿಬಿಡುತ್ತೆ. ಈಗ ನೋಡಿ, ಅದನ್ನೆಲ್ಲ ಸೈಡ್ಗಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಲ್ವಾ. ಈಗ ಒಂದು ಬಾಣಲಿಗೆ ಬಿಸಿ ಇಟ್ಟು 1.5 ಸ್ಪೂನಷ್ಟು ತುಪ್ಪ ಮತ್ತು 1.5 ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಬರೀ ಎಣ್ಣೆ ಕೂಡ ಹಾಕ್ಬೋದು, ಆಯಿಲ್ನ ಹಾಕ್ಕೊಂಡ್ರೂ ಆಗುತ್ತೆ. ತುಪ್ಪ ಇಷ್ಟ ಆಗಲ್ಲ ಅನ್ನೋರು, ಇಲ್ಲ ಅಂದರೆ ತುಪ್ಪ ಹಾಕಿದ್ರಂತೂ ಸಖತ್ ಟೇಸ್ಟ್ ಬರುತ್ತೆ. ಎಣ್ಣೆ ತುಪ್ಪ ಎರಡೂ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಅದು ಚಿಟಪಟ ಅಂದ ನಂತರ ಉದ್ದಕ್ಕೆ ಸೀಳ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು, ಈ 3ನೂ ಒಂದೇ ಸಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆರಡು ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣಗೆ ಕಟ್ ಮಾಡಿರೋ ಅಂಥದ್ದು ಶುಂಠಿ, ಬೆಳ್ಳುಳ್ಳಿ, ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಮಗೆ ಈ ದಾಲಲ್ಲಿ ಏನಪ್ಪ ಎಕ್ಸ್ಟ್ರಾ ನಮ್ಗೆ ಟೇಸ್ಟ್ ಕೊಡೋದು, ಸಖತ್ ಟೇಸ್ಟ್ ಕೊಡೋದಂದರೆ ಈ ಫ್ರೈ ಮಾಡ್ತೀವಲ್ಲ, ಇದೇ ನಮಗೆ ತುಂಬ ಟೇಸ್ಟ್ ಕೊಡೋದು. ಆಯಿತಾ. ಇದೆಲ್ಲ ಹಾಕಿ ಫ್ರೈ ಮಾಡಿ ಆದಮೇಲೆ ಸಣ್ಣಗೆ ಹೆಚ್ಚಿರೋವಂಥ ಈರುಳ್ಳಿನ ಒಂದು 30 ಸೆಕೆಂಡು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದು ಕಲರ್ ಚೇಂಜ್ ಆದ ನಂತರ ನಾವು ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಂಡು ಸ್ವಲ್ಪ ಉಪ್ಪು, ಅಂದರೆ ಇಲ್ಲೇನಿದೆ ಒಗ್ಗರಣೆ, ಆ ಒಗ್ಗರಣೆಗೆ ಆಗುವಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಏಕೆಂದರೆ ಆಲ್ರೆಡಿ ಬೇಳೆ ಬೇಯೋಕ್ಕಿಡುವಾಗಲೂ ಕೂಡ ನಾನು ಉಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಆಗಲೂ ಹಾಕಿ ಈಗಲೂ ಹಾಕಿದ್ರೆ ಅದು ಜಾಸ್ತಿ ಉಪ್ಪು ಆಗಿಬಿಡುತ್ತೆ, ಆಮೇಲೆ ತಿನ್ನೋದಕ್ಕಾಗಲ್ಲ. ಅದಾದಮೇಲೆ ನಾನು ಸ್ಪರ್ಶ ಅವ್ರದ್ದು ಗರಂ ಮಸಾಲ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ನೀವು ಯಾವುದೇ ಬ್ರ್ಯಾಂಡ್ ಕೂಡ ನೀವು ಯೂಸ್ ಮಾಡ್ಬೋದು, ಯಾವುದೇ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಬೋದು. ಅದಾದಮೇಲೆ ಫುಲ್ಲು ಲೋ ಫ್ಲೇಮ್ ಇಟ್ಬಿಟ್ಟು ಕ್ಯಾಪ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ಅಲ್ವಾ, ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಆ ಮಸಾಲೆ ಒಗ್ಗರಣೆ ಏನಿದೆ ಅದನ್ನು ಬೇಯಿಸ್ಕೊಬೇಕು. ಐ ಫ್ಲೇಮ್ ಏನಾದರೂ ತಪ್ಪಿ ಇಟ್ಟರೆ ನಿಜ ಅದು ಚೆನ್ನಾಗಿ ಸೀದೋಗ್ಬಿಡುತ್ತೆ. ಆಮೇಲೆ ಟೇಸ್ಟ್ ಅಂತೂ ಪಕ್ಕಾ ಹೋಗಿ ಏನೋ ಮಾಡೋಕ್ಕೋಗಿ ಏನೋ ಆಗಿಬಿಡುತ್ತೆ. ಫುಲ್ಲು ಲೋ ಫ್ಲೇಮ್ ಇಟ್ಕೊಳ್ಳಿ. ಅದೆಲ್ಲ ಬೆಂದಾದ ನಂತರ ನೋಡಿ, ಬೇಯಿಸಿಟ್ಕೊಂಡಿರೋವಂಥ ಬೇಳೆನ ಹಾಕ್ಬಿಟ್ಟು ನಿಮಗೆ ಎಷ್ಟು ಹದಕ್ಕೆ ಬೇಕು, ತೆಳ್ಳಗೆ ಅಂದರೆ ಪೂರ್ತಿ ತೆಳ್ಳ ಆದರೆ ಅದು ಒಂಚೂರು ಚೆನ್ನಾಗಿ ಬರಲ್ಲ, ಮೀಡಿಯಮ್ ಆಗಿ ಒಂದು ಹದಕ್ಕೆ ಅದನ್ನು ಹಾಕ್ಕೊಂಡು ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು
ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಈ ಪ್ಲೇಟ್ನ ಮುಚ್ಚಿ ಒಂದು 3-4 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಈ ಥರ ಕುದಿಸ್ಕೊಬೇಕು. ನೋಡಿ ಈ ಥರ ಕುದಿಸ್ಕೊಂಡಾದ ನಂತರ ಸಖತ್ತಾಗಿ ಬರುತ್ತೆ ಟೇಸ್ಟು. ಕೆಲವರು ಒಗ್ಗರಣೆ ಹಾಕಿ ಹಾಗೆ ಮುಚ್ಚಿಬಿಡ್ತಾರೆ, ಬಟ್ ನನಗೆ ಅದು ಇಷ್ಟ ಆಗೋಲ್ಲ. ಸೊ ನಾನು ಈ ಥರ ಮಾಡ್ತೀನಿ. ಫುಲ್ಲು ಫ್ಲೇವರ್ ಅಂತೂ ಮನೆ ತುಂಬ ತುಂಬಿಕೊಂಡಿತ್ತು. ಈಗ ನೋಡಿ ಪರೋಟಾಗೆ ದಾಲ್ ಅಂತೂ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ, ನೀವು ಬೇಕಿದ್ರೆ ಮತ್ತೆ ತುಪ್ಪ ಹಾಕೊಬೋದು. ಭರ್ಜರಿಯಾಗಿತ್ತು ಮಾತ್ರ ಇದು. ಒಂದ್ಸಲಿ ನೀವು ಟ್ರೈ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.